ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಕಾರ್ಯಕ್ರಮದ ಆರಂಭವನ್ನ ನಮ್ಮ ರಾಜ್ಯದ ಒಂದು ಶುಭ ಸುದ್ದಿಯ ಜೊತೆಗೆ ಆರಂಭ ಮಾಡ್ತೀನಿ. ಕಳೆದ 2 ವರ್ಷಗಳಲ್ಲಿ ಅಂದ್ರೆ 2023ರಿಂದ 2025 ನವೆಂಬರ್ ವರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ರಾಜ್ಯಕ್ಕೋಸ್ಕರ ಮಾಡಿರುವಂತಹ ಖರ್ಚು ಅಂತ ಅನ್ಕೊಂಡ್ರಾ? ಅಲ್ಲ, ತಮ್ಮ ವೈಯಕ್ತಿಕ ಖರ್ಚು, ವಿಶೇಷ ಹೆಲಿಕಾಪ್ಟರ್ ಖರ್ಚು ಎಷ್ಟು? 47 ಕೋಟಿ ರೂಪಾಯಿ ಆಗಿದೆ. ಎಷ್ಟು ಹೇಳಿ? 47 ಕೋಟಿ ರೂಪಾಯಿ ಕೇವಲ 2 ವರ್ಷದ ಓಡಾಟಕ್ಕೆ. ಈಗ ಒಂದು ವರ್ಗ ಬರುತ್ತೆ, ನನಗೆ ಗೊತ್ತು. ಯಾಕೆ ಮೇಡಮ್, ತಮ್ಮ ಪ್ರಧಾನಿ ಮೋದಿಜಿ ಅವರು ಏನು ವಿದೇಶ ಪ್ರವಾಸ ಎಲ್ಲ ಹೋಗಲ್ವಾ? ಅದೆಷ್ಟು ಖರ್ಚು ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ. ಇವರು ಮುಖ್ಯಮಂತ್ರಿಗಳು, ಇವರು ಹಾಗೆ ಹೋಗ್ತಾ ಇರ್ತಾರೆ ಅಂತ ಹೇಳೋದಕ್ಕೆ ನೀವು ಬಂದಿದ್ರೆ ಸಮಾಧಾನ. ನಾನು ಹೇಳ್ತೀನಿ, ಮೋದಿಜಿಯವರು ಪ್ರತಿ ಬಾರಿ ವಿದೇಶಕ್ಕೆ ಹೋಗುವಂಥದ್ದು ಇಟಲಿ ಸರ್ಕಾರ ಯಾವುದೋ ದೇಶದ್ರೋಹಿಗಳನ್ನ ಭೇಟಿಯಾಗೋದಕ್ಕೋ ಅಥವಾ ದೇಶದ ಮರ್ಯಾದೆಯನ್ನ ತೆಗೆಯೋದಕ್ಕೋ ಅಥವಾ ಮಜಾ ಮಾಡೋದಕ್ಕೋ ಅಲ್ಲ. ನಮ್ಮ ಪ್ರಧಾನಿಗಳು ವಿದೇಶಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಹೂಡಿಕೆ, ಆರ್ಥಿಕ ಅವಕಾಶಗಳ ಜೊತೆಗೆ ದೇಶದ ಗೌರವವನ್ನ ಹೆಚ್ಚಿಸ್ಕೊಂಡು ಬರ್ತಾರೆ. ಅಂತೂ ದೇಶಕ್ಕೆ ಏನೋ ಒಂದು ಒಳ್ಳೆಯದನ್ನ ಮಾಡೋದಕ್ಕೆ ಹೋಗಿರ್ತಾರೆ, ಆ ಉದ್ದೇಶವನ್ನ ಪೂರೈಸ್ಕೊಂಡು ಬಂದಿರ್ತಾರೆ. ಅದೇ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಖರ್ಚು ಮಾಡಿದ್ರಲ್ಲ, ಇಷ್ಟೆಲ್ಲ ಓಡಾಡಿದ್ರಲ್ಲ, ಆ ಖರ್ಚು ಮಾಡಿ ಓಡಾಡಿ ಏನು ಮಾಡಿದ್ರು ನಮ್ಮ ರಾಜ್ಯಕ್ಕೆ? ಒಂದು ಒಳ್ಳೇದು ಯಾವ್ದಾದ್ರು ಹೇಳಿ, ದಯವಿಟ್ಟು ಗ್ಯಾರಂಟಿ ಅಂತ ಮಾತ್ರ ಹೇಳಬೇಡಿ. ಅದು ಬಿಟ್ಟು ಬೇರೆ ಏನಾದ್ರೂ ಹೇಳಿ. ಬೆಂಗಳೂರಿಂದ ತಮ್ಮ ಹುಟ್ಟೂರು ಮೈಸೂರಿಗೆ ಹೋಗೋದಕ್ಕೆ ಅಂತ 5 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಬೆಂಗಳೂರು ಟು ಮೈಸೂರು ರಸ್ತೆ ಮೂಲಕ ಕೇವಲ 2 ಗಂಟೆ ದಾರಿ. ಅದು ಹಾಗೆಲ್ಲ ಹೋಗೋದಕ್ಕಾಗಲ್ವಲ್ಲ. ಮುಖ್ಯಮಂತ್ರಿಗಳು, ಬಡವರ ಬಂಧು, ಅಯ್ಯೋ ಯಾರು ಹೋಗ್ತಾರೆ ಬೈ ರೋಡೆಲ್ಲ? ಮುಖ್ಯಮಂತ್ರಿ ರೀ ಅವರು. ಜನರ ಹಣ ಹೆಂಗೂ ಇದೆ, ಮೂಢ ಹಣ ಹೆಂಗೂ ಇದೆ, ಭ್ರಷ್ಟಾಚಾರದ ಹಣ ಹೆಂಗೂ ಇದೆ. ಹಾಗಾಗಿ ಮೈಸೂರಿಗೆ ಸುಮಾರು 22 ಬಾರಿ ಹಂಗೆ ಮೇಲಿಂದನೇ ಹೋಗಿದ್ದಾರೆ. ಅದಕ್ಕೆ ಮತ್ತೆ ನಮ್ಮ ರಾಜ್ಯದ ರಸ್ತೆ ಗುಂಡಿಗಳು ಸರಿಯಾಗಬೇಕು ಅಂತ ಹೇಳಿದ್ರೆ ಹೆಂಗ್ ಸರಿಯಾಗತ್ತೆ ಹೇಳಿ? ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ರಸ್ತೆ ಹೆಂಗಿದೆ ಅಂತ ಮರ್ತೆ ಹೋಗ್ಬಿಟ್ಟಿದೆ. ಅವರಿಗೆ ಮೇಲೆ ಎಲ್ಲ ಕ್ಲಿಯರ್ ಇದೆಯಲ್ವಾ? ರಸ್ತೆ ಕ್ಲಿಯರ್ ಅವಶ್ಯಕತೆ ಏನಿದೆ? ಬಿದ್ದು ಸತ್ರೆ ಸಾಮಾನ್ಯ ಜನರಲ್ವೇ? ಹೋಗ್ಲಿ, ಮುಖ್ಯಮಂತ್ರಿಗಳಿಗೆ ಏನಾಗಬೇಕು? ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಿದ್ರೆ ಇವತ್ತು ಮುಖ್ಯಮಂತ್ರಿಗಳು ಓಡಾಟಕ್ಕೆ ಅಯ್ಯೋ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯ್ತು ಅಂತ ಲೆಕ್ಕ ಕೇಳ್ತಾ ಕೂರ್ತಿರ್ಲಿಲ್ಲ ಯಾರು ಕೂಡ. ಆದ್ರೆ 2.5 ವರ್ಷ ಗ್ಯಾರಂಟಿ ಅಂತ ಬಾಯ್ ಬಡ್ಕೊಂಡು ಹೋಗಿದ್ದು ಬಿಟ್ರೆ ಇನ್ ಏನು ಮಾಡಿದಿರ ನಮ್ಮ ರಾಜ್ಯಕ್ಕೆ ಹೇಳಿ? ನಮ್ಮ ರಾಜ್ಯದ ಪರಿಸ್ಥಿತಿ ಇವತ್ತು ಎಲ್ಲಿದೆ? ಕರ್ನಾಟಕದ ಪಾಲಿಗೆ ಅಭಿವೃದ್ಧಿ ಅಂದ್ರೆ ಏನನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮರ್ತೆ ಹೋಗ್ಬಿಟ್ಟಿದೆ. ನೀವುಗಳು ನೋಡಿದ್ರೆ ವಾಹ್, ಕೋಟಿ ಖರ್ಚು ಮಾಡ್ಕೊಂಡು ಹಾರಾಡ್ತಾ ಇದ್ದೀರಿ. ಇಲ್ಲಿ ಫ್ರೀ ಬಸ್ ಅಂತ ಕೊಟ್ಟು ಅಲ್ಲಿ ನೋಡ್ರಿ, ಮಕ್ಕಳ ಪರಿಸ್ಥಿತಿಯನ್ನು ಒಂದು ಬಾರಿ ನೋಡಿ. ಅವರ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಯಾರ್ರೀ ಹೊಣೆ? ನಿಮಗೇನಾಗಬೇಕು? ವೀಕ್ಷಕರ, ಇನ್ನೊಂದು ಕಡೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಬಡವರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಅಂತ ಹೈಕೋರ್ಟ್ ಸರಿಯಾಗಿ ಉಗಿದು ಕಳಿಸಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರಗಳು ಇರಬಾರ್ದು, ಅದನ್ನ ಬಂದ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ. ಅದನ್ನ ಪ್ರಶ್ನೆ ಮಾಡಿ ರಾಕೇಶ್ ಮಹಾಲಿಂಗಪ್ಪ ಹೀಗೆ ಇನ್ನೊಂದಷ್ಟು ಮಂದಿ ಧಾರವಾಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಈ ಅರ್ಜಿ ವಿಚಾರಣೆಯನ್ನು ನಡೆಸಿದಂತ ಹೈಕೋರ್ಟ್ ಪೀಠ ರಾಜ್ಯ ಸರ್ಕಾರದ ಆದೇಶವನ್ನ ರದ್ದುಗೊಳಿಸಿದೀಗ. ಅಷ್ಟೇ ಅಲ್ಲ, 120 ಚದರ ಅಡಿ ಜಾಗದಲ್ಲಿ ಜನೌಷಧಿಯನ್ನ ಇಟ್ಟು ಬಡವರಿಗೆ ಕಡಿಮೆ ಹಣದಲ್ಲಿ ಔಷಧಿಯನ್ನ ಕೊಟ್ರೆ ನಿಮಗೇನು ಸಮಸ್ಯೆ? ಜನೌಷಧಿ ಬಗ್ಗೆ ಯಾರಾದ್ರೂ ನಿಮಗೆ ದೂರನ್ನ ಕೊಟ್ಟಿದ್ದಾರಾ? ಬಸ್ ಉಚಿತ ಮಾಡಿ ಅಂತ ನಿಮಗೆ ಯಾರೇ ಹೇಳಿದ್ದು?
ಈ ಪ್ರಕರಣ ನ್ಯಾಯಾಲಯಕ್ಕೆ ನಿಜವಾಗ್ಲೂ ಬರಬಾರ್ದಿತ್ತು. ಜನೌಷಧಿ ಅಂಗಡಿ ಇಡೋದಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಜನರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅನ್ನುವಂಥದ್ದನ್ನ ತೋರಿಸುತ್ತೆ. ಹೀಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈ ಪ್ರಶ್ನೆಗಳನ್ನ ಕೇಳಿ ಹೈಕೋರ್ಟ್ ಸರಿಯಾಗಿ ಉಗಿದು ಕಳಿಸಿದೆ. ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಏನಿಲ್ಲ. ಜನೌಷಧಿ ಕೇಂದ್ರ ಈ ಆಸ್ಪತ್ರೆ ಆವರಣದಲ್ಲಿ ಇದ್ರೆ ಒಂದು, ದುಡ್ಡು ಹೊಡೆಯೋದಕ್ಕೆ ಎಲ್ಲೂ ಅವಕಾಶ ಸಿಗಲ್ಲ. ಎರಡನೇದು, ಅದರಲ್ಲಿ ಮೋದಿಜಿ ಫೋಟೋ ಇರುತ್ತೆ, ಅದನ್ನ ಇವರ ಕಣ್ಣಿಂದ ನೋಡೋದಕ್ಕಾಗಲ್ಲ, ಪಾಪ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಆ ಚೀಪ್ ಪಾಲಿಟಿಕ್ಸಿಗೋಸ್ಕರ ಜನೌಷಧಿ ಕೇಂದ್ರಗಳಿಗೆ ಆಸ್ಪತ್ರೆ ಆವರಣದಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ. ಜನೌಷಧಿ ಕೇಂದ್ರ ಯಾಕ್ರಿ ಇರುವಂತದ್ದು? ಬಡವರು, ಹಿಂದುಳಿದವರು, ಮಧ್ಯಮ ವರ್ಗದವರು ಪಾಪ ಕೈಗೆಟುಕುವ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಜನರಿಕ್ ಔಷಧಗಳನ್ನ ಪಡ್ಕೊಳ್ಳಿ, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳನ್ನ ಪಡ್ಕೊಳ್ಳಿ. ಈ ಸದುದ್ದೇಶವನ್ನ ಇಟ್ಕೊಂಡು ಜನೌಷಧಿ ಕೇಂದ್ರವನ್ನ ತೆರೆದ್ರೆ ಅದನ್ನ ಮುಚ್ಚಿಸುವಂತಹ ಕೆಳಮಟ್ಟಕ್ಕೆ ಇಳಿತೀರಲ್ರಿ. ನಿಮ್ಮ ಪಾಲಿಟಿಕ್ಸಿಗೋಸ್ಕರ ಬಡವರ ಜೀವದ ಜೊತೆಗೆ ಯಾಕ್ರಿ ಆಟವನ್ನ ಆಡ್ತೀರಾ? ಹಾಗಿದ್ರೆ ನಿಮ್ಮದು ಯಾವ ಸೀಮೆಯ ಬಡವರ ಬಂಧು ಸರ್ಕಾರ? ಅದ್ ಯಾವ ಬಾಯಲ್ಲಿ ಹೇಳ್ತೀರಾ ನೀವು? ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಡವರ ಬಂಧು ಅಂತ ನಾಚಿಕೆ ಆಗಲ್ವಾ ನಿಮಗೆ? ಜನರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮ್ಮ ಗ್ಯಾರಂಟಿ ಅಲ್ಲ, ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವೆರಡು ಇದ್ರೆ ಎಲ್ಲವೂ ಇದ್ದ ಹಾಗೆ. ಇವೆರಡನ್ನ ಬಿಟ್ಟು ಫ್ರೀ ಬಸ್ಸು, ಫ್ರೀ ಕರೆಂಟು ಅಂತೆ, 2,000 ಹಣ ಅಂತೆ. ಆರೋಗ್ಯನೇ ಇಲ್ಲದಿದ್ದ ಮೇಲೆ ನಿಮ್ಮ ಫ್ರೀ ಹಿಡ್ಕೊಂಡು ಏನ್ರಿ ಮಾಡ್ಬೇಕು? ಏನು ಮಾಡ್ಬೇಕು? ಇನ್ನಾದ್ರೂ ಹೈಕೋರ್ಟ್ ಆದೇಶವನ್ನ ಪಾಲಿಸಿ, ನಿಮ್ಮ ದ್ವೇಷದ ರಾಜಕೀಯವನ್ನ ಪಕ್ಕಕ್ಕೆ ಇಟ್ಟು ಕೇಂದ್ರ ಸರ್ಕಾರದಿಂದ ಸಿಗುವಂತ ಎಲ್ಲ, ಅದು ಜನೌಷಧಿ ಕೇಂದ್ರ ಅಂತ ಮಾತ್ರ ಅಲ್ಲ, ಎಲ್ಲಾ ಜನ ಕಲ್ಯಾಣ ಯೋಜನೆಗಳು ಬಡವರಿಗೆ ತಲುಪೋ ಹಾಗೆ ಮಾಡಿ. ನಿಮ್ಮ ಕಡೆಯಿಂದಂತೂ ಏನು ಸಿಗ್ತಾ ಇಲ್ಲ, ಸಿಕ್ಕಿದ್ದು ಬರೀ ಚಿಪ್ಪೆ. ಕೇಂದ್ರದ್ದಾದ್ರೂ ಎಲ್ಲಾ ಜನಪರ ಯೋಜನೆಗಳು ನಮ್ಮ ಕರ್ನಾಟಕ ಜನತೆಗೆ ಸಿಗೋ ಹಾಗೆ ಮಾಡಿ, ನಿಮ್ಮ ಯೋಗ್ಯತೆಗೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.